ನಮ್ಮ ಬಡವರು ಊಟ ನೋಡಿ, ಅನ್ನ ಬೇಳೆ ಸಾರು. ಸುನೀತಾ ಆಫೀಸ್ಗೆ ಹೋಗಿದ್ದಾಳೆ, ಹಾಗೆ ಅವಳು ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ ಅವಳು ಏನು ಮಾಡ್ತಾಳಂತ. ಇದು ಅದು ಇಷ್ಟ ಅಲ್ಲ. ಹಾಯ್ ಎಲ್ಲರೂ, ನನ್ನ ಪ್ರೀತಿಯ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬರ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ಬೆಳಗಿನ ರೊಟೀನ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಏನೇ ನಾನು ತಪ್ಪು ಮಾತಾಡಿದ್ರು ಕ್ಷಮಿಸಿ, ಯಾಕಂದರೆ ನಾನು ಫಸ್ಟ್ ವ್ಲಾಗ್ಸ್ ಆಗಿರುತ್ತೆ, ಅದರಿಂದ ಏನಾರ ಬೈ ಮಿಸ್ಟೇಕ್ ಆಗಿದ್ದರೆ ಕ್ಷಮೆ ಇರಲಿ. ಯೋಚನೆ ಬಂದಿರೋದು ಬಾಯಿಂದ ಹಾಕಿ ಉಗುಳೋಣ ಅಂತ, ಯಾಕಂದರೆ ಚಿಕ್ಕವರಿದ್ದಾಗ ಹಾಗೆಲ್ಲ ಮಾಡ್ತಾಯಿದ್ದೆ. ನೀವು ಯಾರೆಲ್ಲ ಆ ಥರ ಮಾಡಿದ್ದೀರಾ ಅದನ್ನು ಕಮೆಂಟ್ ಮಾಡಿ. ಹಾಗೆ ಈ ಡಸ್ಟ್ಬಿನ್ನಲ್ಲಿರೋ ಕಸ ನಾನು ಆಚೆ ಕಳಿಸ್ಬೇಕಾಗಿತ್ತು, ಇನ್ನೂ ಗಾಡಿ ಬಂದಿದ್ದಿಲ್ಲ. ಆಲ್ರೆಡಿ ಜಿಮ್ಗೆ ಅಷ್ಟೆಲ್ಲ ಬೈಕ್ ಬಂದುಬಿಟ್ಟಿತ್ತು ನೋಡಿ. ಬೈಕ್ ಬಂದಿದ್ದು ನೋಡಿ ನಾನು ಮನೇಲಿ ಬಂದು ಮುಖ ಸಿಟ್ಕೊಂಡು ಆಲ್ರೆಡಿ ಹಾಲನ್ನ ನಾನು ಕಾಸಕ್ಕಿಟ್ಟಿದ್ದೆ. ಇದು ಬಂದುಬಿಟ್ಟು ನನ್ನ ಮಗನಿಗೆ ಹೈಟ್ ಇನ್ಕ್ರೀಸ್ ಆಗಲಿ ಅಂತ ಪೌಡ್ರ್ ತಂದಿದ್ದೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಕಡಲೆಕಾಯಿ, ನಾಟಿ ಕಡಲೆಕಾಯಿ. ಇದು ಏನು ತಂದಿಗೆ? ಎಲ್ಲಿ ತೊಗೊಂಬಂದು? ಯಾವ ಹೋಟೆಲಲ್ಲಿ? ಐದೇ ಹೋಟೆಲ್ಗೆ ಹೋಗಿದ್ಯಾ? ಕೇಸರಿ ತಿನ್ನಂಗಾಗಿತ್ತಾ? ಹಾಂ, ಏನು ತಿನ್ನಂಗಾಗಿತ್ತು ನಿನಗೆ? ಊಟ ಮಾಡಿದ್ಯಾ ಬೆಳಿಗ್ಗೆ? ನಾ ಮಾಡಿಲ್ಲ. ಮುಖ ತೊಳೆದಿಲ್ಲ ಅಲ್ಲಿ, ಮುಖ ತೊಳೆದಿಲ್ಲ, ಹಂಗಿದೆಯಲ್ಲ. ಮುಖ ತೊಳೆದಿಲ್ಲ ಇನ್ನೂ ತೊಳೆದಿಲ್ಲ. ಮುಖ ತೊಳ್ಕೋಗು ಬೇಗ, ಮುಖ ತೊಗೊಂಬ. ಆಮೇಲೆ ಹೇಳ, ನೀನು ಅಮ್ಮ ಹೋಟ್ಲಿಗೆ ಹೋಗಿದ್ರಾ? ಕೇಸರಿ ಬಾತ್ ತೊಗೊಂಡ? ಸುನೀತಾ ಆಫೀಸ್ಗೆ ಹೋಗಿದ್ದಾಳೆ, ಹಾಗೆ ಅವಳು ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ ಅವಳು ಏನು ಮಾಡ್ತಾಳಂತ. ಹಾಗೆ ಈಗ ಊಟ ಟೈಮ್ ಆಗಿದೆ, ಊಟ ಮಾಡೋಣ. ಈಗ ರೈಸ್ ಮತ್ತು ಬೇಳೆ ಸಾರು ಮಾಡಿದ್ದಾರೆ, ಅದನ್ನು ಊಟ ಮಾಡಿಕೊಂಡು ಆಮೇಲೆ ಸುನೀತಾ ಅವರು ಮಧ್ಯಾಹ್ನ ಟೈಮಲ್ಲಿ ಅವರು ಕ್ರಿಸ್ಮಸ್ ಹಬ್ಬಕ್ಕೆ ಏನೆಲ್ಲ ತೊಗೊಂಡಿದ್ದಾರೆ, ಡ್ರೆಸ್ ತೊಗೊಂಡಿದ್ದಾರೆ, ಇಲ್ಲ ಸ್ಯಾರಿ ತೊಗೊಂಡಿದ್ದಾರೆ ಅಂತ ಅವ್ರ ಕಡೆಯಿಂದನೇ ತೋರಿಸ್ತೀನಿ. ಯಾಕಂದರೆ ತಿರ್ಗಾ ನಾನು ಮಧ್ಯಾಹ್ನ ಮೇಲೆ ಟೈಲರ್ ಹತ್ರ ಹೋಗಿ ಅವ್ರನ್ನ ಇಸ್ಕೊಂಬರ್ಬೇಕು. ಅವಳು ಬಟ್ಟೆ ಹಾಕಿರೋವಂಥ ಸೀರೆ, ಬ್ಲೌಸ್ ಹೊಲಿಯೋಕೆ ಹಾಕಿರೋವಂಥ ಅದನ್ನೆಲ್ಲ ತೊಗೊಂಬರೋಕ್ಕೆ ಹೋಗಬೇಕು. ಟೈಲರು ಅಕ್ಕ ಫೋನ್ ಮಾಡಿದರು, ಬ್ಲೌಸ್ ಎಲ್ಲ ರೆಡಿಯಾಗಿದೆ, ಬಂದು ತೊಗೊಂಡೋಗಿ ಅಂತ ಹೇಳಿದರು. ಅದಕ್ಕೋಸ್ಕರ ಈಗ ಅದನ್ನ ಬಂದು ತೊಗೊಂಡೋಗೋಕ್ಕೆ ಹೋಗಬೇಕು. ಅದಕ್ಕಿಂತ ಮುಂಚೆ ನಿಮಗೆ ಸುನೀತಾ ಅವರು ಏನು ಮಾಡ್ತಾರೆ ಅಂತ ತೋರಿಸ್ತೀನಿ. ಅದು ಬಂದಮೇಲೆ ನಾನು ಹಂಗೆ ಕ್ರಿಸ್ಮಸ್ ಹಬ್ಬಕ್ಕೆ ತೊಗೊಂಡಿರೋ ನನ್ನ ಡ್ರೆಸ್ಸು ಮತ್ತು ನನ್ನ ಮಗನ ಡ್ರೆಸ್ಸು, ಆಮೇಲೆ ನಮ್ಮ ವೈಫ್ ಡ್ರೆಸ್ಸು ಎಲ್ಲನೂ ತೋರಿಸ್ತೀನಿ. ಓಕೆ, ಈಗ ಊಟ ಮಾಡ್ತೀನಿ. ಎಲ್ಲರೂ ಊಟ ಮಾಡೋಣ ಬನ್ನಿ. ನಮ್ಮ ಬಡವರು ಊಟ ನೋಡಿ, ಅನ್ನ ಬೇಳೆ ಸಾರು. ನನ್ನ ಮಗನ ಊಟ ನೋಡಿ, ಶ್ರೀಮಂತರ ಊಟ. ಇವರು ಕೇಸರಿ ಬಾತ್ ಅಂದ್ಕೊಂಡಿದ್ದಾರೆ ಅಯೋಧ್ಯೆ ಹೋಟ್ಲಿಗೆ ಹೋಗಿ. ನನಗೆ ಕೊಡ್ತೀಯಲ್ಲಪ್ಪ? ಸರಿ. ಊಟ ಎಲ್ಲ ಮುಗಿಸಿದ ತಕ್ಷಣ ತಿರ್ಗಾ ಮತ್ತೆ ಹಾಲು ಕಾದು ಆರೆಗಿತ್ತು. ಆ ಆರಿದ ಹಾಲಿಗೆ ಒಂದು ಗ್ಲಾಸ್ ಹಾಲಿಗೆ ಒಂದು ಚಮಚ ಪೌಡರ್ ಹಾಕಿ ನನ್ನ ಮಗನಿಗೆ ಕೊಟ್ಟೆ. ಅದನ್ನೆಲ್ಲ ಬಿಸಿ ಇರೋದ್ರಿಂದ ಅದನ್ನೆಲ್ಲ ಹಾಕಿ ಸ್ವಲ್ಪ ಆರಿಸಿ, ಸ್ವಲ್ಪ ಯಾಕಂದರೆ ತುಂಬ ಬಿಸಿ ಇರೋದ್ರಿಂದ ಮಕ್ಕಳು ಕುಡಿಯೋಕ್ಕಾಗಲ್ಲ, ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಆರಿಸಿ ಅವನಿಗೆ ಕುಡಿಯೋಕ್ಕೆ ಈಸಿ ಆಗಲಿ ಅಂತ ಅದನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿ ಅವನಿಗೆ ಕೊಟ್ಟೆ. ಅದು ಹೈಟ್ ಇನ್ಕ್ರೀಸ್ ಆಗೋಕ್ಕೆ ಅಂತಲೇ ತಂದಿರೋದು. ಹುಲಿಯ ಹಾಲಿರೋ ಮೇವು ಥರ ಹಾಲು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ. ಊಟ ಮಾಡಿದ್ದಾಯಿತು. ಅವನು ಕೇಸರಿ ಬಾತ್ ತಿನ್ನಲಿಲ್ಲ ನೋಡಿ. ಈಗ ಹಾಲು ಕುಡ್ಕೊಂತ ಮೊಬೈಲ್ ನೋಡ್ತಾ ಇದ್ದಾನೆ. ಈಗ ಸುನೀತಾ ಏನು ಮಾಡ್ತಾಳಂತ ಅವ್ರ ಆಫೀಸಿಗೆ ಹೋಗೋಣ, ತೋರಿಸ್ತೀನಿ ಬನ್ನಿ. ಎಷ್ಟನೇ ಫ್ಲೋರಲ್ಲಿದ್ದಾಳೆ, ಇನ್ನು ಒಳಗಡೆ ಇದ್ದಾಳೋ ಇಲ್ಲ ಕೌಂಟ್ರಲ್ಲಿ ಕೂತಿದ್ದಾಳೋ, ಸೊ ನೋಡೋಣ ಬನ್ನಿ. ಲಿಫ್ಟು ಅವಳಿರೋದು ಸೆಕೆಂಡ್ ಫಸ್ಟ್ ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ. ನೋಡೋಣ, ಅವಳಿಗೆ ಗೊತ್ತಾಗ್ದಂಗೆ ವಿಡಿಯೋ ಮಾಡ್ತೀನಿ ನೋಡಿ. ಈಗ ಗ್ರೌಂಡ್ ಫ್ಲೋರಲ್ಲಿದೆ, ಬೇಸ್ಮೆಂಟಲ್ಲಿದೆ ಲಿಫ್ಟು. ಈಗ ಒಂದಕ್ಕೆ ಹೋಯ್ತು, ತಿರ್ಗಾ ಎರಡನೇ ಹೋಗ್ತಾ ಇದೆ. ನೋಡೋಣ ಏನು ಮಾಡ್ತಾಯಿದೆ. ಓಪನ್ ಆದ ತಕ್ಷಣ ಏನು ಮಾಡ್ತಾಳೆ ನೋಡೋಣ. ಅವಳ ಮಾತಾಡ್ಸೋದು ಬೇಡ, ಫಸ್ಟು ಪ್ಲೇಯರ್ ನೋಡ್ಬಿಡ್ತಾಳೆ ವಿಡಿಯೋ ಮಾಡೋದು ನೋಡಿ. ಅಲ್ಲಿ ಚೇರ್ ಮೇಲೆ ಕೂತಿದ್ದಾಳೆ ಅವಳು. ಏನು ಮೊಬೈಲ್ ನೋಡ್ತಾ ಇದ್ದಾಳೋ ಏನು ಬುಕ್ ನೋಡ್ತಾ ಇದ್ದಾಳೋ ಒಂದು ಗೊತ್ತಾಗ್ತಾನೆ ಇಲ್ಲ. ಮತ್ತೆ ಕ್ಲೋಸ್ ಆಯ್ತಲ್ಲ, ಮತ್ತೆ ಓಪನ್ ಮಾಡಿದೆ ನೋಡಿ. ಇಲ್ಲಿ ಗಣೇಶ್ ಇದೆ, ಎಲ್ಲರೂ ಕೈ ಮುಕ್ಕೊಂಬಿಡಿ. ದಿನಾಲೂ ಗಣೇಶಿಗೆ ಕೈ ಮುಕ್ಕೊಂಡು ಆಫೀಸ್ ಒಳಗಡೆ ಎಂಟ್ರಿ ಕೊಡ್ತಾಳೆ. ನಾನು ಎಷ್ಟೋ ಸಾರಿ ನೋಡಿದ್ದೀನಿ, ನೋಡಿಲ್ಲ ಅನ್ನೋ ಥರ ಇರ್ತೀನಿ, ಆದರೆ ಬಟ್ ಎಲ್ಲ ನೋಡಿರ್ತೀನಿ ಏನೇನು ಮಾಡ್ತಾಳೆ ಏನೇನಿಲ್ಲ ಅಂತ. ನೋಡಿ ಅಲ್ಲಿ ಕೂತಿದ್ದಾಳೆ, ಜೂಮ್ ಹಾಕ್ತೀನಿ ರೀ ಒಂದು ಸಾರಿ.
ಏನೋ ಬರ್ತಾ ಇದ್ದಾಳೆ, ಏನೋ ಕೊಟ್ಟಿದ್ದಂಗಿದ್ದಾರೆ ಬರೆಯೋಕ್ಕೆ. ನಾನು ನೋಡೇ ಇಲ್ಲ ಅವಳು. ಮಾತಾಡ್ತೀನಿ ನೀವು ಒಂದು ಸಾರಿ. ಬಾ ಇಲ್ಲಿ, ಏನು ಮಾಡ್ತಾ ಇದೀಯಾ? ಬಾ ಬೇಗ ಬಾ. ಇಲ್ಲಿ ಬರ್ತಾಯಿದ್ದಾಳೆ. ಬಂದ್ಲು. ಟೈಲರ್ ಫೋನ್ ಮಾಡಿದ್ದಾರಲ್ಲ, ಅದನ್ನ ಹೇಳಬೇಕು. ಈಗ ಡ್ರೆಸ್ ಇಸ್ಕೊಂಬರ್ಬೇಕು ಅವಳು. ಟೈಲರ್ ಫೋನ್ ಮಾಡಿದ್ದು ನೋಡಿ, ಬಟ್ಟೆ ಇಸ್ಕೊಂಡ್ರೆ ನೋಡಿದ್ರಲ್ಲ, ಇದೇ ಆಫೀಸಲ್ಲಿ ಕೆಲಸ ಮಾಡೋದು. ಇಷ್ಟು ಬಟ್ಟೆ ಇಸ್ಕೊಂಬರಕ್ಕೆ ಹೋಗ್ತೀವಿ ಟೈಲರ್ ಹತ್ರ. ಇಸ್ಕೊಂಬಂದು ನಿಮ್ಗೆ ಯಾವ್ಯಾವ ತೊಗೊಂಡಿದ್ದೀವಿ ಅಂತ ಫ್ರೆಂಡ್ಸ್. ಆಗಲೇ ಹೇಳಿದೆ ಹಂಗೆ, ನಾವು ಈಗ ಟೈಲರ್ ಹತ್ರ ಹೋಗಿ ಸೀರೆ ಎಲ್ಲ ತೊಗೊಂಬಂದಿದ್ದೀವಿ. ನೋಡೋಣ ಬನ್ನಿ. ಈಗ ಕ್ರಿಸ್ಮಸ್ ಹಬ್ಬಕ್ಕೆ ಯಾವೆಲ್ಲ ತೊಗೊಂಡಿದ್ದಾರೆ ಸುನೀತಾ ಅವರು ಈ ವಿಡಿಯೋದಲ್ಲಿ ನೋಡಿ ತೋರಿಸ್ತೀನಿ. ಇದು ಕ್ರಿಸ್ಮಸ್ ಹಬ್ಬಕ್ಕೆ ಇದು ಇವ್ರು ಕೊಡ್ಸಿರೋದು. ಇದು ಸುಮ್ಮನೆ ಇಷ್ಟ ಆಯ್ತು ಅಂತ ತಗೊಂಡಿರೋದು. ಇದು ಇವರೇ ಕೊಡ್ಸಿರೋದು. ಇದು ನಮ್ಮಣ್ಣ ಕೊಟ್ಟಿರೋದು ರಾಖಿ ಕಟ್ಟಿದಾಗ. ಅದು ಎಷ್ಟಂತ ಗೊತ್ತಾ? ಆಯ್ತು, ಇಷ್ಟೇ ಸೀರೆ. ಕ್ರಿಸ್ಮಸ್ ಹಬ್ಬಕ್ಕೆ ಯಾವ್ದು ತೊಗೊಳ್ಳೋಣ ನೀನು? ಕ್ರಿಸ್ಮಸ್ ಹಬ್ಬಕ್ಕೆ ಇದು. ಆ 3 ಸೀರೆಯಲ್ಲಿ ಯಾವ್ದು ಇಷ್ಟ ಆಗಿರೋದು ಭಾಳ? ನನಗೆ ಇದು. ಅದು ಇಷ್ಟ ಅಲ್ಲ ನೋಡಿ, ನಾವು ಅಷ್ಟೇ ದುಡ್ಡು ಕೊಟ್ಟು ಕೊಡಿಸಿರೋದು. ಇವ್ರಿಗೆ ಅವ್ರ ಅಣ್ಣ ರಾಖಿ ಕಟ್ಟಿರ್ತಾರಲ್ಲ, ಅವಾಗ ಕೊಟ್ಟಿರ್ತಾರಲ್ಲ ಆ ಸೀರೆ ಇಷ್ಟ ಅಂತ. ದುಡ್ಡು ಕೊಡ್ಸೋದೇನಕ್ಕೆ? ಇದು ಚಂದ ಐತಿ, ಇಲ್ಲ ಅಂತ ಹೇಳಲ್ಲ. ಇದು ಕಡಿಮೆ ರೇಟ್, ಆದ್ರೆ ಇದ್ರಿಗಿನ್ನ ಸ್ವಲ್ಪ ಜಾಸ್ತಿ ರೇಟ್ ಇದಿನೇ. ಇದ್ರಿಗಿನ್ನ ಜಾಸ್ತಿ ರೇಟ್ ಇದೆ ಅಷ್ಟೇ. ಆಗ್ಲಿ ಪರವಾಗಿಲ್ಲ, ವ್ಯತ್ಯಾಸ. ನಮ್ಕಿನ ಅವ್ರ ಅಣ್ಣರೇ ಮುಖ್ಯ. ಎಲ್ರಿಗೂ ಅದೇ ಇರುತ್ತೆ. ತಂಗಿಯರ ಅಂದಮೇಲೆ ಫಸ್ಟ್ ಅಣ್ಣರಿಗೆ ಒಂದು ಸ್ಥಾನ ಕೊಡೋದು, ಆಮೇಲೆ ಮಿಕ್ಕಿದವರಿಗೆ. ಸರಿ, ಇವರೆಲ್ಲ ಇಷ್ಟೊಂದು ತೊಗೊಂಡಿದ್ದಾರೆ ಕ್ರಿಸ್ಮಸ್ ಹಬ್ಬಕ್ಕೆ. ಈಗ ನಾನು ಡ್ರೆಸ್ ತೋರಿಸ್ತೀನಿ ಬನ್ನಿ. ತೋರಿಸ್ತೀನಿ. ಇದು ಬಂದು ಕ್ಯಾಪು, ಬ್ಲ್ಯಾಕ್ ಕ್ಯಾಪು. ಬ್ಲ್ಯಾಕ್ ಅಂದರೆ ನನಗೆ ಭಾಳ ಇಷ್ಟ. ಯಾವುದೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ನನಗೆ ಕಾಂಬಿನೇಷನ್ ಭಾಳ ಇಷ್ಟ. ಸ್ವಲ್ಪ ರೆಡ್ ಕಲರ್ ಐದಿನಂತ, ಕೆಂಪು ಕಲರ್ ಐದಿನಂತ ನನಗೆ ಬ್ಲ್ಯಾಕ್ ಅಂದರೆ ಭಾಳ ಇಷ್ಟ. ಅದಕ್ಕೆ ಆಲ್ರೆಡಿ ಈ ಥರ ಒಂದು ಕ್ಯಾಪ್ ಇತ್ತು. ಅದು ಮಂಗಳೂರು ಉಡುಪಿ ಕಡೆ ಹೋದಾಗ ಬೀಚ್ ಹತ್ರ ಕಳ್ಕೊಂಡ್ಬಿಟ್ವಿ. ಅದಕ್ಕೆ ತಿರ್ಗಾ ಮತ್ತೆ ಒಂದು ಕ್ರಿಸ್ಮಸ್ ಹಬ್ಬಕ್ಕೆ ಅಂತಲೇ ಮತ್ತೆ ಒಂದು ಕ್ಯಾಪ್ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಜೀನ್ಸ್ ಪ್ಯಾಂಟು. ಈ ಥರ ಯಾವತ್ತು ಹಾಕೊಂಡಿಲ್ಲ, ಹಾಕೊಳ್ಳೋ ಅಂತ. ಇದೇನೋ ಬ್ಯಾಗಿ ಪ್ಯಾಂಟ್ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಅಕ್ಕ ಚೆನ್ನಾಗಿ ಕಾಣಿಸುತ್ತೆ ಸುದೀಪ್ ಥರ ಅಂತ. ಅದಕ್ಕೂ ತೊಗೊಂಡಿದ್ದೀನಿ ಇದನ್ನು. ಆಮೇಲೆ ತಿರ್ಗಾ ಜಾಸ್ತಿ ನಾನು ಟಿ ಶರ್ಟ್ ಹಾಕೊಳ್ಳೋದು, ನೀವು ಎಲ್ಲ ವಿಡಿಯೋದಲ್ಲಿ ನೋಡಿರ್ತೀರ. ಹಂಗೆ ಆದಷ್ಟು ಕಮ್ಮಿ ಬಳಸೋದು. ಹಂಗೆ ಹಾಕೊಳ್ಳೋಂಗೆ ಆಗಲ್ಲ. ಹಂಗೆ ಟಿ ಶರ್ಟೇ ಜಾಸ್ತಿ. ಆದರೆ ಯಾವ ಟಿ ಶರ್ಟು ಪ್ಯಾಂಟಿಂದು ರೇಟ್ ಅಂತ ಹೇಳಲ್ಲ. ನಿಮಗೆ ಬೇಕಂದರೆ ಲಿಂಕ್ ಕೇಳಿದ್ರೆ ನಾನು ಅಲ್ಲೇ ಅದು ಒಂದು ಲೊಕೇಶನ್ ಹಾಕ್ತೀನಿ. ಇದೊಂದು ಟಿ ಶರ್ಟು ಈ ಥರ ಇದೆ. ಹಬ್ಬದಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಲಾಗ್ಸ್ ಮಾಡ್ತೀವಿ ಕ್ರಿಸ್ಮಸ್ ಹಬ್ಬದ್ದು. ಆಮೇಲೆ ಇದು ಬಂದು ನನ್ನ ಫೇವ್ರೆಟ್ ಟಿ ಶರ್ಟ್. ಇದು ಈ ಥರ ಇದೆ. ಇದೇ ನನಗೆ ಹೈಲೈಟ್ ಟಿ ಶರ್ಟ್ ಅನಿಸುತ್ತೆ. ನೋಡೋಣ, ಹಾಕ್ಯಾದ್ಮೇಲೆ ಎಲ್ಲದು ಒಂದೊಂದು ಫೋಟೋ ಹಾಕ್ತೀನಿ. ಇಷ್ಟು ಕ್ರಿಸ್ಮಸ್ ಹಬ್ಬಕ್ಕೆ ತೊಗೊಂಡಿದ್ದೀವಿ. ಆಮೇಲೆ ನೆಕ್ಸ್ಟು ಇದು ಹಿಂಗೆ ನಾವು ಹಾಕೋದು, ಇದು ಮಜ್ಜಿ ಸಿಡ್ಸ್ಬೇಕಂಬುದೇ ಸುಮ್ಮನೆ ಹೋಗ್ಬಿಡ್ತೀವಿ ಅಷ್ಟೇ ಕಲಾಸು. ಇದು ನಮ್ಮ ಇವತ್ತಿನ ವಿಡಿಯೋ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಮಾಡ್ಕೊಳ್ಳಿ ಪ್ಲೀಸ್. ಏನಾರ ತಪ್ಪಿದ್ರೆ ಕ್ಷಮಿಸಿ. ಓಕೆ ಬಾಯ್, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಗಾಯ್ಸ್.